4ನೇ ತಾರೀಕು ಕರ್ನಾಟಕದ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಆಗಮಿಸ್ತಾ ಇದ್ದಾರೆ. ತುಲಿಪ್ ಸಿಮ್ ಹೋಟೆಲ್ಗೆ ಬೆಳಗಿನ ಜಾವ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ತದನಂತರ ಜನತಾದಳ ಪಕ್ಷದ ಕಚೇರಿಗೆ ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಸ್ವಾಗತ ಮಾಡಿ ಅಲ್ಲಿ ಪ್ರೆಸ್ ಮೀಟನ್ನು ಮಾಡಿ ತದನಂತರ ಪಕ್ಕದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಒಂದು ಮುಖಂಡರುಗಳ ಜೊತೆ ಒಂದು ಸಮಾವೇಶ ಕಾರ್ಯಕ್ರಮ ಜರುಗಲಿದೆ. ಆ ಕಾರ್ಯಕ್ರಮವನ್ನು ಬೆಳಗಿನ ಜಾವ 11 ಗಂಟೆಗೆ ಅವರು ಅಟೆಂಡ್ ಮಾಡಿ ಜನತಾದಳ ಪಕ್ಷದ ಏನು ಈಗ ಸದಸ್ಯತ್ವ ನೋಂದಣಿಗಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಿಸ್ ಕಾಲ್ ಅಭಿಯಾನ ಮುಖಾಂತರ ಇವತ್ತು ಅವರು ಚಾಲನೆಯನ್ನು ಕೊಡಲು ಮೊದಲನೇ ಹಂತದಲ್ಲಿ ಕಲಬುರಗಿ ಮತ್ತು ಜೇವರ್ಗಿ ತಾಲೂಕಿಗೆ ಬರ್ತಾ ಇದ್ದಾರೆ. ತದನಂತರ 12 ಗಂಟೆಗೆ ಅವರು ಅಲ್ಲಿಂದ ಜೇವರ್ಗಿಗೆ ತೆರಳುತ್ತಾರೆ. 1 ಗಂಟೆಗೆ ಜೇವರ್ಗಿಯಲ್ಲಿ ಬೃಹತ್ ಸಮಾವೇಶದ ಒಂದು ಕಾರ್ಯಕ್ರಮ ಇದೆ. ಜನರೊಂದಿಗೆ ಜನತಾದಳ ಪಕ್ಷದ ಮಿಸ್ಕಾಲ್ ಅಭಿಯಾನ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲು ಸ್ವತಃ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಅಲ್ಲಿ ಬಂದು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಮತ್ತು ಪಕ್ಷದ ಎಲ್ಲ ಮಾಜಿ ಮಂತ್ರಿಗಳಾಗಿರ್ಬೋದು, ಹಾಲಿ ಶಾಸಕರುಗಳಾಗಿರ್ಬೋದು, ಪಕ್ಷದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು, ರಾಜ್ಯದ ಅನೇಕ ನಾಯಕರುಗಳು, ಮಹಿಳಾ ಘಟಕದ ಅಧ್ಯಕ್ಷರು ಭಾಳಷ್ಟು ಜನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮ ಇವತ್ತು ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತೆ ಜನತಾದಳ ಪಕ್ಷದ ಕಡೆ ಜನರು ಇವತ್ತು ರೈತರು ಮುಖ ಮಾಡ್ತಾ ಇದ್ದಾರೆ. ಅದನ್ನು ಉದ್ದೇಶಿಸಿ ಯಾವುದೇ ರೀತಿಯಿಂದ ಚುನಾವಣೆ ಇಲ್ಲ, ಆದರೂ ಕೂಡ ಪಕ್ಷ ಸಂಘಟನೆಗಾಗಿ ಇವತ್ತು ನಿಖಿಲಣ್ಣವರು ಸ್ವತಃ ಪ್ರತಿ ತಾಲೂಕಿಗೆ ಬರ್ತಾ ಇದ್ದಾರೆ. 58 ದಿನ ಈಗ ಮೊದಲನೇ ಹಂತದ ಒಂದು ಕಾರ್ಯಕ್ರಮ 110 ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ತದನಂತರ 2ನೇ ಹಂತಕ್ಕೆ ಮತ್ತೆ ಅನೇಕ ತಾಲೂಕುಗಳು ಮತ್ತು ಜಿಲ್ಲೆಗಳಿಗೆ ಬರಲಿದ್ದಾರೆ. ಆದ ಕಾರಣ ತಾವು ಎಲ್ಲ ಮಾಧ್ಯಮದವರು ದಯಮಾಡಿ ಈ ಒಂದು ವಿಶೇಷ ತಮ್ಮ ಮೂಲಕ ಹೇಳೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ತಾವು ಬಂದು ಜನತಾದಳ ಜೊತೆ ತಾವು ಕೈ ಜೋಡಿಸಿ ಮಿಸ್ಕಾಲ್ ಅಭಿಯಾನ ಮತ್ತು ಸದಸ್ಯತ್ವ ಅಭಿಯಾನದಲ್ಲಿ ತಾವು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನನ್ನ ಕಳಕಳಿ ಮನವಿ ಇದೆ.